ಹೌದು, ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಆರಂಭದಲ್ಲಿ ನಡೆದಾಗ 30 ತಿಂಗಳ ಅವಧಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಮೀಸಲಾತಿ ನಿಗದಿ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿತು. 30 ತಿಂಗಳ ಅವಧಿ ಮುಗಿದ ನಂತರ ಮೀಸಲಾತಿ ವಿಚಾರವಾಗಿ ನ್ಯಾಯಾಲಯಕ್ಕೆ ಹೋದ ಪರಿಣಾಮ ಬರೋಬ್ಬರಿ 16 ತಿಂಗಳ ಕಾಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಯಾವುದೇ ಆಡಳಿತ ಇರಲಿಲ್ಲ. ಬದಲಿಗೆ ಸರ್ಕಾರವೇ ನಿಯೋಜಿಸಿದ ಆಡಳಿತಾಧಿಕಾರಿ ಕಾರ್ಯನಿರ್ವಹಿಸಿದ್ರು. 16 ತಿಂಗಳ ನಂತರ ಕೋರ್ಟಿನ ತೀರ್ಪು ಬಂದು ಮತ್ತೆ ಮೀಸಲಾತಿ ಪ್ರಕಟವಾಗಿತ್ತು. ಸರ್ಕಾರ ನೀಡಿದ ಮೀಸಲಾತಿಯಂತೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯೂ ನಡೆದಿತ್ತು. ಆದರೆ ನಗರ ಸ್ಥಳೀಯ ಸಂಸ್ಥೆಗಳ ಎರಡನೇ ಅವಧಿಯಲ್ಲಿ 30 ತಿಂಗಳ ಆಡಳಿತಾವಧಿ ಸಿಗಬೇಕಿತ್ತು. ಕಾರಣಾಂತರಗಳಿಂದ ಎರಡನೇ ಅವಧಿಗೆ ಸಿಕ್ಕ ಆಡಳಿತ ಕೇವಲ 14 ತಿಂಗಳು ಮಾತ್ರ. ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ 30 ತಿಂಗಳು ಸಿಗಬೇಕಿದ್ದ ಅಧಿಕಾರ ಕೇವಲ 14 ತಿಂಗಳಿಗೆ ಮೊಟಕಾಗಿರುವುದು ಪ್ರಸ್ತುತ ಆಡಳಿತ ಮಂಡಳಿಗಳಿಗೆ ಅಸಮಾಧಾನ ಮೂಡಿಸಿದೆ. ಹಾಗಾಗಿ ಪೂರ್ಣಾವಧಿ 30 ತಿಂಗಳ ಆಡಳಿತ ಬೇಕು ಎಂದು ಆಗ್ರಹಿಸಿ ಯಾದಗಿರಿ ಮತ್ತು ಹರಿಹರ ನಗರ ಸ್ಥಳೀಯ ಸಂಸ್ಥೆಗಳಿಂದ ನ್ಯಾಯಾಲಯದ ಮೊರೆ ಹೋಗಿದ್ದು, ಅವರ ಬೇಡಿಕೆ ಸರಿ ಇದ್ದು ಪೂರ್ಣಾವಧಿ ನೀಡುವಂತೆ ನ್ಯಾಯಾಲಯ ಆದೇಶ ನೀಡಿದೆಯಂತೆ. ಅದೇ ಆದೇಶ ಇತರೆ ನಗರ ಸ್ಥಳೀಯ ಸಂಸ್ಥೆಗಳು ಅನ್ವಯಿಸಲಿದ್ದು, ನಾವ್ಯಾಕೆ ನ್ಯಾಯಾಲಯಕ್ಕೆ ಹೋಗಬಾರದು ಎಂಬುದು ಚಿಕ್ಕಬಳ್ಳಾಪುರ ನಗರಸಭೆ ಸದಸ್ಯರ ವಾದವಾಗಿದೆ. ಹಾಗಾಗಿ ಈಗ ಮೊಟಕಾಗಿರುವ 16 ತಿಂಗಳ ಅಧಿಕಾರಾವಧಿ ಮರಳಿ ಪಡೆಯಲು ನ್ಯಾಯಾಲಯದ ಮೊರೆ ಹೋಗುವ ಕುರಿತು ನಾಳೆ ನಗರಸಭಾ ಸದಸ್ಯರ ಸಭೆ ಕರೆಯಲಾಗಿದೆ. ನಗರದ ಎಲ್ಲ 31 ಸದಸ್ಯರು ಸಭೆ ನಡೆಸಿ ನ್ಯಾಯಾಲಯದ ಮೊರೆ ಹೋಗುವುದು, ತಮ್ಮ ಅವಧಿಯಲ್ಲಿ ಮೊಟಕುಗೊಂಡಿರುವ 16 ತಿಂಗಳ ಅಧಿಕಾರಾವಧಿಯನ್ನ ಮರಳಿ ಪಡೆಯಲು ಸದಸ್ಯರು ತೀರ್ಮಾನಿಸಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಇಂದು ಸಭೆ ಸೇರಿರುವ ಚಿಕ್ಕಬಳ್ಳಾಪುರ ನಗರಸಭೆಯ ಕೆಲ ಸದಸ್ಯರು ನಾಳೆ ಎಲ್ಲಾ ಸದಸ್ಯರ ಸಭೆ ಕರೆಯಲು ನಿರ್ಧರಿಸಿದ್ದು, ನಾಳಿನ ಸಭೆಯ ನಂತರ ಕೋರ್ಟಿಗೆ ಹೋಗಲು ತೀರ್ಮಾನಿಸಿದ್ದಾರೆ. ಈ ಸಂಬಂಧ ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಮಾತನಾಡಿ, 5 ವರ್ಷ ಅವಧಿ ಸಿಗಬೇಕಿದ್ದು 16 ತಿಂಗಳ ಅವಕಾಶ ವಂಚಿತವಾಗಿದ್ದೇವೆ. ಸರ್ಕಾರದ ತಪ್ಪಿನಿಂದಲೇ ಅವಕಾಶ ತಪ್ಪಿದ್ದು, ಯಾದಗಿರಿಯಲ್ಲಿ ಈಗಾಗಲೇ ನ್ಯಾಯಾಲಯಕ್ಕೆ ಹೋಗಿ ಈ ಕುರಿತು ತಡೆಯಾಜ್ಞೆ ತರಲಾಗಿದೆ. ಹಾಗಾಗಿ ಜಿಲ್ಲೆಯಲ್ಲಿಯೂ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಿಂದ ನ್ಯಾಯಾಲಯದ ಮೊರೆ ಹೋಗಲು ನಿರ್ಧಾರ ಮಾಡಲು ನಾಳೆ ಎಲ್ಲಾ ನಗರಸಭೆ ಸದಸ್ಯರ ಸಭೆ ಕರೆಯಲಾಗಿದೆ ಎಂದರು. ಚಿಕ್ಕಬಳ್ಳಾಪುರ ನಗರಸಭೆಯ ಎಲ್ಲಾ 31 ಸದಸ್ಯರು ಕುಳಿತು ಚರ್ಚೆ ಮಾಡಿ ನ್ಯಾಯಾಲಯಕ್ಕೆ ಹೋಗಲು ನಿರ್ಧರಿಸಲು ನಾಳೆ ಸಭೆ ಕರೆಯಲಾಗಿದೆ. ನ್ಯಾಯಾಲಯಕ್ಕೆ ಹೋದರೆ ನ್ಯಾಯ ಸಿಗೋ ವಿಶ್ವಾಸವಿದೆ. ನಾಳೆ ಸಭೆ ನಡೆಸಿ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದು. ಎಲ್ಲ ನಗರಸಭೆ ಸದಸ್ಯರು ಸಭೆ ಸೇರಿ ಚರ್ಚೆ ನಡೆಸಿ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದು. ನಗರದ ನಾಗರಿಕರಿಗೆ ಮೂಲ ಸೌಲಭ್ಯ ಒದಗಿಸಲು ಈಗಾಗಲೇ ಎಲ್ಲ ಸದಸ್ಯರು ಶ್ರಮಿಸುತ್ತಿದ್ದು, 16 ತಿಂಗಳ ಹೆಚ್ಚುವರಿ ಅವಕಾಶ ಸಿಕ್ಕರೆ ಮತ್ತಷ್ಟು ಕೆಲಸ ಮಾಡಲು ಅನುಕೂಲವಾಗಲಿದೆ. ಕೋರ್ಟಿನಲ್ಲಿ ನ್ಯಾಯ ಸಿಗೋ ವಿಶ್ವಾಸ ನಮಗಿದೆ ಎಂದರು. ಸುಮಾರು 31 ನಗರಸಭಾ ಸದಸ್ಯರುಗಳಿದ್ದಾರೆ. ಅದೇ ರೀತಿ ಏನು ನಮ್ಮ ಹಕ್ಕು 5 ವರ್ಷ ನಮಗೆ ಅವಧಿ ಸಿಗಬೇಕಿತ್ತು, ಅದು ಕೇವಲ 30 ತಿಂಗಳು ಮತ್ತು 13 ತಿಂಗಳು ಸಿಕ್ಕಿದೆ. ಇನ್ನು 16 ತಿಂಗಳು ಅವಕಾಶ ಸಿಗಬೇಕಿತ್ತು. ಅದು ಈಗಾಗಲೇ ಯಾದಗಿರಿಯಲ್ಲಿ ಒಂದು ನ್ಯಾಯಾಲಯದ ಮೊರೆ ಹೋಗಿ ಅಲ್ಲಿ ಕೂಡ ಅವ್ರನ್ನ ಯಾವುದೇ ರೀತಿ ಚುನಾವಣೆಗೆ ಅವಕಾಶ ಕೊಡದಿರ ಸ್ಟೇ ಕೊಟ್ಟಿದೆ. ಅದರಂತೆಯೇ ನಮ್ಮ ಜಿಲ್ಲೆಯಲ್ಲಿ ಸುಮಾರು 5 ನಗರಸಭೆಗಳಲ್ಲೂ ಕೂಡ ಈಗಾಗಲೇ ಭಾಳ ಜನ ಹೋಗಿ ನ್ಯಾಯಾಲಯದ ಮೊರೆ ಹೋಗೋದಕ್ಕೆ ತೀರ್ಮಾನ ಕೂಡ ತಗೊಳ್ಳೋ ಅಂಥದ್ದಾಗ್ತಾ ಇದೆ. ಅದೇ ರೀತಿ ನಮ್ಮಲ್ಲಿ ಕೂಡ 31 ಜನ ಕೂಡ ಕುಂತು ಎಲ್ಲ ಚರ್ಚೆ ಮಾಡಿ ನಮ್ಮ ಒಂದು ಅವಧಿ ಏನಿದೆ ಅದನ್ನು ಕೊಡೋ ಅಂಥದ್ದು ನ್ಯಾಯ ನಮಗೆ ಮಾಡುತ್ತೆ. ಆದ್ದರಿಂದ ನಾವುಗಳೆಲ್ಲನೂ ನಾಳೆ ಕೂತ್ಕೊಂಡು ಚರ್ಚೆ ಮಾಡಿ ನಾವು ನ್ಯಾಯಾಲಯದ ಮೆಟ್ಟಿಲಿರುವಂಥ ಸಂದರ್ಭ ಹೆಚ್ಚಿರೋದ್ರಿಂದ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಧೈರ್ಯ ನಮಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಲೋಕಲ್ ಬಾಡಿ ಸೆಮಿ ಗೌರ್ಮೆಂಟ್ ಅಂತ ಹೇಳ್ತಾರೆ, ಅವ್ರದ್ದೇ ಆದಂಥ ಹಕ್ಕು ಎಲ್ಲ ಜಾತಿವಾರು ಮಾಡೋ ಅಂಥದ್ದಿದೆ 74 ತಿದ್ದುಪಡಿ ಆ್ಯಕ್ಟಲ್ಲಿ. ಅದರಂತೆ ಕೂಡ ನಮ್ಮ ಅವಧಿ ನಮಗೆ ಸಿಕ್ಕೋ ಅಂಥ ಅವಕಾಶ ಇದೇ ಕೂಡ ಸಿಗಲೇಬೇಕು. ಆದ್ದರಿಂದ ಎಲ್ಲ ನಗರಸಭಾ ಸದಸ್ಯರುಗಳು ಕೂಡ ಕುಂತು ನಾವು ನ್ಯಾಯಾಲಯದ ಮೊರೆ ಹೋಗೋದಕ್ಕೆ ನಾವು ತೀರ್ಮಾನ ತಗೊಳ್ಳೋ ಅಂಥದ್ದಿದೆ. ಅದೇ ರೀತಿ ಎಲ್ಲ ನಗರಸಭೆಯ ಸದಸ್ಯರುಗಳು ಕೂಡ ಭಾಳ ಹೆಚ್ಚಿನ ರೀತಿಯಲ್ಲಿ ಸಾರ್ವಜನಿಕರ ಒಂದು ಕೆಲಸ, ಅವ್ರಿಗೆ ಮೂಲಭೂತ ಸೌಕರ್ಯಗಳ ವಿಚಾರದಲ್ಲಿ ಹೆಚ್ಚು ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಅವಧಿ ವಿಸ್ತಾರ ಆದರೆ ಕೂಡ ಇನ್ನೂ ಹೆಚ್ಚು ಕೆಲಸ ಮಾಡೋ ಅಂಥದ್ದಾಗಿ ಆಗುತ್ತೆ ಕೂಡ. ಆದ್ದರಿಂದ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಧೈರ್ಯ ನಮಗಿದೆ.
ಇನ್ನು ನಗರಸಭೆ ಹಿರಿಯ ಸದಸ್ಯ ಎಸ್ಎಂ ರಫೀಕ್ ಮಾತನಾಡಿ, ನಗರಸಭೆ ಚುನಾವಣೆ ನಂತರ 30 ತಿಂಗಳಿಗೆ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಮೀಸಲಾತಿ ಸರ್ಕಾರ ಪ್ರಕಟಿಸಿತು. ನಂತರ ಆಡಳಿತಾಧಿಕಾರಿಯಾಗಿ ಜಿಲ್ಲಾಧಿಕಾರಿಗಳನ್ನ ನೇಮಿಸಲಾಯಿತು. ಇದರಿಂದ 16 ತಿಂಗಳ ನಂತರ 2ನೇ ಅವಧಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಮಾಡಲಾಗಿದೆ. ಎಲ್ಲಾ ಜಾತಿಗಳಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು ಎಂದು ಭಾರತ ಸಂವಿಧಾನ ಹೇಳಿದೆ. ಆಡಳಿತ ಮಂಡಳಿಯೇ ಇಲ್ಲದೆ 16 ತಿಂಗಳು ಮೊಟಕುಗೊಳಿಸಲಾಗಿದೆ. ಸರ್ಕಾರದ ತಪ್ಪಿನಿಂದ 16 ತಿಂಗಳ ಆಡಳಿತ ತಪ್ಪಿದೆ. ಅದನ್ನ ಮರಳಿ ಪಡೆಯಲು ನ್ಯಾಯಾಲಯಕ್ಕೆ ಹೋಗಲು ನಿರ್ಧರಿಸಲಾಗಿದೆ ಎಂದರು. ಈಗಾಗಲೇ ಯಾದಗಿರಿ ಮತ್ತು ಹರಿಹರ ನಗರ ಸ್ಥಳೀಯ ಸಂಸ್ಥೆಗಳಿಂದ ಕೋರ್ಟಿನಲ್ಲಿ ಪ್ರಶ್ನೆ ಮಾಡಲಾಗಿದೆ. 16 ತಿಂಗಳು ಭರ್ತಿ ಮಾಡಲು ಸರ್ಕಾರಕ್ಕೆ ನ್ಯಾಯಾಲಯ ಸೂಚಿಸಿದೆ. ಈ ಆದೇಶ ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳು ಅನ್ವಯಿಸಲಿವೆ. ಮೊಟಕಾಗಿರುವ 16 ತಿಂಗಳ ಆಡಳಿತ ಅವಧಿಯನ್ನ ತುಂಬಲು ಅವಕಾಶ ನೀಡಬೇಕು. ಈ ಕುರಿತು ರಾಜ್ಯ ಸರ್ಕಾರ ಗಮನ ಹರಿಸಬೇಕು. 5 ವರ್ಷ ಅವಧಿ ಎಂದು ಹೇಳಿರುವುದನ್ನೇ ಇಟ್ಟುಕೊಂಡು ಕೂರಬಾರದು. 5 ವರ್ಷ ಆಡಳಿತ ಸಿಗಬೇಕು. ಸಾಮಾಜಿಕ ನ್ಯಾಯ ಎಲ್ಲರಿಗೂ ಸಿಗಬೇಕಿರುವ ಕಾರಣ 16 ತಿಂಗಳ ಅವಧಿ ತುಂಬಬೇಕು ಎಂದು ಒತ್ತಾಯಿಸಿದ್ರು. ನಮ್ಮ ಏನು 16 ತಿಂಗಳು ಹೋಯ್ತೋ, ನಮಗೆ ಯಾರೇ ಅಧ್ಯಕ್ಷರಾಗಲಿ ಯಾರೇ ಉಪಾಧ್ಯಕ್ಷರಾಗಲಿ ನಮ್ಮ ಹಕ್ಕನ್ನು ಕರಬಾಗೋಯ್ತು. ಸರ್ಕಾರ ಅದನ್ನು ಟೈಮ್ಲಿ ಅನೌನ್ಸ್ ಮಾಡಲಿಲ್ಲ. ಅದು ಲ್ಯಾಪ್ಸಸ್ ಆಫ್ ದಿ ಗೌರ್ಮೆಂಟ್. ಅದನ್ನು ಕೂಡಲೇ ಅದರ ವಿವರವಾಗಿ ನಾವು ನಮ್ಮ ಜನಕ್ಕೂ ಗೊತ್ತಾಗಬೇಕು, ಹಾಗೂ ನಮ್ಮೆಲ್ಲ ಲೀಡರ್ಸ್ಗೂ ಗೊತ್ತಾಗಬೇಕು. ಇದರಲ್ಲಿ ಏನು ಈ ನಮ್ಮ ಗುಲ್ಬರ್ಗ ಡಿವಿಷನಲ್ ಹೈಕೋರ್ಟಲ್ಲಿ ಒಂದು ಪಿಟಿಷನ್ ಹಾಕಿದ್ರು. ಯಾದಗಿರಿ ಹಾಗೂ ಹರಿಹರ ಅವರು ಅಲ್ಲಿನ ಮುನ್ಸಿಪಲ್ ಕೌನ್ಸಿಲರ್ಸು ರಿಟ್ ಪಿಟಿಷನ್ ಹಾಕಿದ ನಂತರ ಅಲ್ಲಿ ಒಂದು ರಿಟ್ ಅಪೀಲನ್ನು ಅಡ್ಮಿಟ್ ಮಾಡಿಕೊಂಡು ಇಂಟೀರಿಯರ್ ಆರ್ಡರನ್ನು ಇಶ್ಯೂ ಮಾಡಿದ್ದಾರೆ ಅಲ್ಲಿನ ಪೀಠ. ಅದು ಗೌರ್ಮೆಂಟ್ಗೂ ನೋಟಿಸು ಕೂಡ ಕೊಟ್ಟಿದೆ, ಇಂಟೀರಿಯರ್ ಆರ್ಡರ್ ಕೂಡ ಕೊಟ್ಟಿದೆ, ಅದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಆ 2 ಮುನ್ಸಿಪಾಲಿಟೀಸ್ಗೆ. ಅದೇ ರೀತಿ ನಮ್ಮ ಮುನ್ಸಿಪಾಲಿಟೀಸ್ ಎಲ್ಲೆಲ್ಲಿ ಸ್ಟೇಟಲ್ಲಿದೆ ಇದೆಲ್ಲರಿಗೂ ಅನ್ವಯಿಸುತ್ತೆ. ಎಲ್ಲೆಲ್ಲಿ ಇದು ಎಕ್ಸ್ಟೆನ್ಷನ್ ಆಫ್ ಟರ್ಮ್ ಇದೆಯೋ ಅದು ಮಾಡಿಲ್ಲ. ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ನಾನು ಅಪೀಲ್ ಮಾಡ್ತೀನಿ, ಹಾಗೂ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಮಿನಿಸ್ಟ್ರಿಗೂ ಹಾಗೂ ಡೆಪ್ಟಿ CM ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ, ಬೈರತಿ ಸುರೇಶ್ ಸಾಹೇಬ್ರಿಗೂ ಎಲ್ಲರಿಗೂ ಅಪೀಲ್ ಮಾಡ್ತೀನಿ. ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಡೆವಲಪ್ಮೆಂಟ್ ಆ್ಯಂಡ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಇನ್ ದಿ ಇಂಟ್ರೆಸ್ಟ್ ಆಫ್ 74th ಅಮೆಂಡ್ಮೆಂಟ್ ಏನು ದಿವಂಗತ ರಾಜೀವ್ ಗಾಂಧಿ ಅವರು ಮಾಡಿ ಹೋಗಿದ್ದಾರೆ, ಅದನ್ನು ಇಂಪ್ಲಿಮೆಂಟ್ ಮಾಡಲೇಬೇಕು. ಇದನ್ನು ಏನು ಲ್ಯಾಪ್ಸಸ್ ಆಗಿದೆ ಅದನ್ನು ಫುಲ್ಫಿಲ್ ಮಾಡಬೇಕು. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.